ನಿನ್ನ ಆಸೆ ಅಂದರೆ ನಾನು ಅದನ್ನು ಒಪ್ಪಲ್ಲ. ನಿನ್ನ ಆಜ್ಞೆ ಅಂತ ಹೇಳು, ಆಗ ಖಂಡಿತವಾಗ್ಲೂ ಒಪ್ಕೊಳ್ತೀನಿ. ಹೌದಂತೆ. ಈಗ ನನ್ನ ಆಜ್ಞೆ ಅಂತ ಹೇಳಿದ್ರೆ ನೀವು ಅದನ್ನ ಈಡೇರಿಸ್ಬಿಡ್ತೀರಾ? ಏನು ಅಂತ ಹೇಳು. ಈ ಕ್ಷಣ ನನಗೇನು ಅನ್ನಿಸ್ತಿದೆ ಅಂದರೆ, ಇದನ್ನೆಲ್ಲ ಬಿಟ್ಟು ನಾನು ನೀವು ಮಾತ್ರ ದೂರ ಹೋಗಬೇಕು. ಯಾವ ಡಿಸ್ಟರ್ಬೆನ್ಸು ಇಲ್ಲದೆ ಆರಾಮಾಗಿ ಎಲ್ಲಾದ್ರೂ ದೂರ. ದೂರ ಅಂದರೆ ಎಲ್ಲಾನು ಮರ್ತು ಎಲ್ಲಾರನ್ನೂ ಮರ್ತು ಆಕಾಶದಲ್ಲಿ ತೇಲಾಡೋ ಹಾಗೆ. ನಿಜವಾಗ್ಲೂ ನಿನಗಾಗ ಅನಿಸ್ತಿದೆಯಾ? ಅನ್ನಿಸ್ತಿರೋದೇನೋ ನಿಜಾನೇ, ಆದರೆ ನಿಜವಾಗ್ಲೂ ಅದೆಲ್ಲ ನಡೆಯುತ್ತಾ? ಅನುಗೆ ಬೇಕು ಅನ್ಸಿದ್ದೆಲ್ಲ ನಿಜ ಮಾಡೋ ತಾಕತ್ತು ಯಾರೇನ್ಗಿದೆ? ನಿನ್ನ ಯಾವ ನಿರೀಕ್ಷೆಗಳನ್ನು ನಿರಾಸೆ ಮಾಡಲ್ಲ ಅಂತ ನಾನು ನಿನಗೆ ಮಾತು ಕೊಟ್ಟಿದ್ದೆ, ನೆನಪಿದೆಯಾ? ಅಂದರೆ ಈಗ ನಾನು ಹೇಳಿದ್ದಲ್ಲ. ಈಗ ನೀನು ಹಾಲು ತೊಗೊಂಡು ಹೋಗಿ ಮನೆಗೆ ಕೊಟ್ಟು ನಾನು ಹೇಳಿದ ಜಾಗಕ್ಕೆ ಬಾ. ಬಂದರೆ ಈ ಕ್ಷಣದಿಂದ ನನ್ನ ಮುಂದಿನ 24 ಗಂಟೆಗಳು ನಿಂದೆ. ನಿನ್ನ ಯಾವ ಸಣ್ಣ ಆಸೆನೂ ಮರೆಯಾಗೋದು ನನಗೆ ಇಷ್ಟ ಇಲ್ಲ. ನಿನ್ನ ಮನೆಗೆ ಹೋಗಿ ಸುಬ್ಬು ಅವ್ರಿಗೆ, ಪುಷ್ಪ ಅವ್ರಿಗೆ ಹೇಳಿಬಿಟ್ಟು ಬಾ. ನಾನು ಕಾಯ್ತಿರ್ತೀನಿ. ನಿಜವಾಗ್ಲೂನಾ? ಅಲ್ಲಿ ನಿಮ್ಮಮ್ಮ ಚಹಾ ಇಟ್ಟು ಹಾಲ್ಗೋಸ್ಕರ ಕಾಯ್ತಿರ್ತಾರೆ. ಬಾ, ನಡಿ. ಈ ಕ್ಷಣದಿಂದ ನಮ್ಮ ಸಮಯ ಶುರು. ಕಮ್ ಆನ್. ಸರ್, ಎಲ್ಲಿ ಕರ್ಕೊಂಡು ಬಂದಿದ್ದೀರಾ ನನ್ನ? ಗೊತ್ತಾಗತ್ತೆ, ಬಾ. ನೀವು ನನಗ್ ಬರಕ್ ಹೇಳಿದ ಜಾಗದಿಂದ ನನ್ನನ್ನ ಕಣ್ ಕಟ್ಟೆ ಕರ್ಕೊಂಡ್ ಬರ್ತಿದ್ದೀರಾ. ನಾನ್ ನಿಮ್ಮನ್ನ ನೋಡೇ ಇಲ್ಲ. ನೀವ್ ಆರ್ಯ ಸರ್ ತಾನೆ? ಅಥವಾ ನನ್ನನ್ನ ಕಿಡ್ನಾಪ್ ಏನಾದ್ರೂ ಮಾಡಿದೀರಾ? ಅಪಹರಣ ಮಾಡೋಕೆ ನಾನು ರಾವಣ ಅಲ್ಲ, ನಿನ್ ರಾಮ. ಸರಿ, ಈಗ ನಾವ್ ಎಲ್ಲಿದ್ದೀವಿ? ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ? 3, 2, 1. ಸರ್, ಏನಿದು ಸರ್? ಪುಷ್ಪಕ ವಿಮಾನ, ಆದರೆ ಇದು ಅಪಹರಣ ಅಲ್ಲ. ಸರ್, ನನ್ನನ್ನು ಇಲ್ಲೇ ಕರ್ಕೊಂಡು ಬಂದಿದ್ದೀರಾ? ಅರೆ, ಆಜ್ಞೆ ಮಾಡಿದವ್ರೆ ಮರ್ತೋದ್ರೆ ಹೇಗೆ? ಏನು? ಎಲ್ಲ ಬಿಟ್ಟು ಆಕಾಶದಲ್ಲಿ ತೇಲಾಡಬೇಕು ಅಂತ ನೀನೇ ತಾನೇ ಹೇಳಿದ್ದು. ಅಯ್ಯೋ ಸರ್, ನಾನು ಹೇಳಿದ್ದು. ನೀನು ಮಾತಿಗೆ ಹೇಳಿರ್ಬೋದು, ಆದರೆ ಅದನ್ನು ನಿರಾಸೆಗೊಳಿಸೋಕ್ಕೆ ನನಗಿಷ್ಟ ಇಲ್ಲ. ಸರ್, ಇದು ಅತಿ ಆಯ್ತು ಸರ್. ನಾನೇನೋ ಹೇಳ್ದೆ ಅಂತ ನೀವು ಬೇಡ ಸರ್, ಬನ್ನಿ ನಾವು ಬೇರೆ ಕಡೆ. ನಾನು ನಿನಗೋಸ್ಕರ 24 ಗಂಟೆಗಳನ್ನು ಕೊಟ್ಟಿದ್ದೀನಿ. ಅವುಗಳಲ್ಲಿ 2 ಗಂಟೆಗಳು ಆಗೋದು. ನೀನು ಈಗ ಹಠ ಮಾಡ್ತಾ ಹೀಗೆ ನಿಂತಿರ್ತೀಯೋ ಇಲ್ಲ ನನ್ನ ಜೊತೆಗೆ ಬರ್ತೀಯೋ? ಸರ್, ನೀನು ಕೇಳಿದ್ದನ್ನೆಲ್ಲ ಈಡೇರಿಸೋಕೆ ನನಗೆ ತುಂಬ ಖುಷಿ ಆದರೂ ಇದೆಲ್ಲ. ಲೆಟ್ಸ್ ಗೋ ಅನು. ನೀನು ಆಸೆ ಪ್ರಕಾರ ಲೆಟ್ಸ್ ಫ್ಲೈ. ಹಾಗನ್ಬೇಡಿ ಸರ್, ನಂಗೇನೋ ಗಿಲ್ಟ್ ಕಾಡತ್ತೆ. ನಾನೇ ನಿಮ್ಮನ್ನ ಹಿಡಿದು ಕಟ್ಟಾಕ್ಬಿಟ್ಟೆ ಅಂತ. ಹಾಗೆ ಯಾಕೆ ಅನ್ಕೋತೀಯ? ಪರೀಕ್ಷೆಯಲ್ಲಿ 85ಕ್ಕೆ ಬೇಡ್ಕೊಂಡ್ರೆ ಅಟ್ಲೀಸ್ಟ್ 60 ಆದ್ರೂ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ನಿಮ್ಮ ಹತ್ರ ಆಕಾಶ, ತೇಲಾಟ ಅಂತ ಏನೇನೋ ಹೇಳ್ಕೊಂಡ್ಬಿಟ್ಟೆ. ನೀವ್ ನೋಡಿದ್ರೆ 100ಕ್ಕೆ 100 ಕೊಡ್ತಿದ್ದೀರಲ್ಲ ಸರ್.
ನನಗಿಷ್ಟೆಲ್ಲ ಬೇಡ ಸರ್. 1 ಕಪ್ ಕಾಫಿ, ಕೈ ಹಿಡಿದು ವಾಕಿಂಗ್. ಖುಷಿಯಾಗಿದ್ದೀಯೇನಪ್ಪ ಜೇಡೆ? ಜೋಡಿ ಹಕ್ಕಿಗಳು ಆರಾಮಾಗಿ ಆಕಾಶದಲ್ಲಿ ಹಾರಾಡ್ತಿವೆ ಅಂತ ಸಮಾಧಾನ ಪಡ್ಕೊತಿದೀಯಾ? ಜೊತೆಗೆ ರಣಹದ್ದು ರಣಕೇಕೆ ಹಾಕ್ತಾ ಇರೋದು ಮರ್ತೋತಿಯಾ? ಅರೆ ಓ ಜೇಡೆ, ನೀನಿಷ್ಟೊತ್ತು ನೋಡಿದ್ದು ರಿಹರ್ಸಲ್ಲು. ಆರ್ಯಂಗೇನಾದ್ರೂ ಆದ್ರೆ ಚೀಂಡೆ ಏನಾಗುತ್ತೆ ಅಂತ ನಾನು ನೋಡ್ಬೇಕಿತ್ತು. ಅದಕ್ಕೆ ಒಂದ್ ಸಣ್ಣ ಸ್ಯಾಂಪಲ್ ಕೊಟ್ಟೆ, ಪ್ರಿಪರೇಟರಿ ಎಕ್ಸಾಮ್ ತರ. ಆ ಜೋಡಿ ಕೊಲೆನ ಮಾಡಿಸಿದ್ದು ನಾನೇ. ನಿನ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಕೆ. ಆದ್ರೆ ಬಲೆ ಗಟ್ಟಿ ಇದೆಯಾ ಕಣ ಜೇಂಡೆ ನೀನು. ನಾನು ಅಂದ್ಕೊಂಡಿದ್ದಕ್ಕಿಂತನೂ ಗಟ್ಟಿ. ಆದ್ರೆ ಈ ಸಲ ಇಷ್ಟು ಗಟ್ಟಿಯಾಗಿರ್ತೀಯ ಅನ್ನೋದು ಡೌಟೇ. ಇವಾಗ ರಿಯಲ್ ಟೆಸ್ಟ್. ಆಕಾಶದಲ್ಲಿರೋರು ನೆಲ ಮುಟ್ಟೋದು ಹೆಣ ಆಗಿ. ರಿಮೆಂಬರ್ ಮೈ ವರ್ಡ್ಸ್ ಜೇಂಡೆ, ರಿಮೆಂಬರ್ ಮೈ ವರ್ಡ್ಸ್. 2 ಡೆಡ್ ಬಾಡಿನ ರಿಸೀವ್ ಮಾಡಕ್ಕೆ ರೆಡಿಯಾಗಿರೋ. ಸರ್,
ಲೇಟಾಗಿ ಲ್ಯಾಂಡ್ ಆಗೋದ್ರಿಂದ ಒಂದೇ ಒಂದು ಪ್ರಾಬ್ಲಮ್ಮು. ಏನು? ನಾನು ರಮ್ಯಾಗೆ ಫೋನ್ ಮಾಡೋದು ಲೇಟ್ ಆಗುತ್ತೆ. ಫ್ಲೈಟಿಂದಾನೇ ಫೋನ್ ಮಾಡೋ ಥರ ಇರಬೇಕಿತ್ತು ಸರ್. ಅದಕ್ಕೆ ಅವಳು ಟ್ರಾಫಿಕ್ ಕಂಟ್ರೋಲರ್ ಆಗಿರ್ಬೇಕಿತ್ತು, ಆಗ ಅದು ಸಾಧ್ಯ ಆಗ್ತಿತ್ತು. ಯಾರು ಹೇಳಿದ್ದು? ನಾನು ಈಗಲೇ ರಮ್ಯಾ ಹತ್ರ ಮಾತಾಡ್ತೀನಿ. ಹಲೋ ರಮ್ಯಾ, ಏನೇ ಮಾಡ್ತಿದ್ಯಾ? ನಾನಿಲ್ಲಿ ಆರಾಮಾಗಿ ಆಕಾಶದಲ್ಲಿ ತೇಲಾಡ್ತಾ ಇದ್ದೀನಿ ಕಣೆ. ಎಕ್ಸೈಟ್ ಏನೋ ಆಗ್ಬೇಡ, ನಂಗೆ ತುಂಬಾ ಬೋರ್ ಆಗ್ತಿದೆ. ನೀನ್ ಏನೇ ಹೇಳು ರಮ್ಯಾ, ಈ ಫ್ಲೈಟ್ ಅಲ್ಲಿ ಹೋಗೋದು ಆಟೋದಲ್ಲಿ ಹೋದಷ್ಟು ಮಜಾ ಬರ್ತಿಲ್ಲ. ನಾವು ಹೋಗ್ತಾ ಇದೀವ ಇಲ್ವಾ ಅನ್ನೋದೇ ಗೊತ್ತಾಗ್ತಿಲ್ಲ. ಅಪ್ಪಿ ತಪ್ಪಿ ಹೋದ್ರು ನಾವ್ ಎಲ್ಲಿ ಹೋಗ್ತಿದೀವಿ ಅನ್ನೋದೇ ಗೊತ್ತಾಗಲ್ಲ. ಒಂದು ನಿಮಿಷ, ನೀವು ಸ್ವಲ್ಪ ಫೋನ್ ಕಟ್ ಮಾಡ್ತೀರಾ? ನನಗೂ ಫೋನ್ ಬಂದಿದೆ, ನಾನು ಸ್ವಲ್ಪ ಮಾತಾಡಬೇಕು. ಥ್ಯಾಂಕ್ ಯು. ಹಲೋ, ಹಾಯ್ ಜೆಂಡೆ, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ, ನಾವು ಚೆನ್ನಾಗಿದ್ದೀವಿ. ನಾವೀಗ ಆಕಾಶದಲ್ಲಿ ತೇಲಾಡ್ತಾ ಇದ್ದೀವಿ. ಕೆಲವೊಂದ್ಸಲ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋ ಕಲ್ಪನೆನೇ ಇರಲ್ಲ, ಒಂದು ನಿರ್ದಿಷ್ಟವಾದ ಗುರಿ ಅನ್ನೋದಿರಲ್ಲ. ಆದರೆ ಒಂದೊಂದ್ಸಲ ಜೀವನದಲ್ಲಿ ಗುರಿಗಿಂತ ಪ್ರಯಾಣ ತುಂಬ ಮುಖ್ಯ ಆಗುತ್ತೆ. ನಾವು ಯಾರ ಜೊತೆಲಿ ಪ್ರಯಾಣ ಮಾಡ್ತಿದ್ದೀವೋ ಅನ್ನೋದು ತುಂಬ ಮುಖ್ಯ. ನಮ್ಮ ಜೊತೆಲಿರೋ ಜೀವ ನಂದೇ ಅನ್ನೋ ಭಾವನೆ ಇರುವಾಗ ನಾವು ಹಿಂದಕ್ಕೆ ಹೋದ್ರು ಮುಂದಕ್ಕೆ ಬಂದ್ರು ಅಲ್ಲೇ ಇದ್ರು ಆ ಪ್ರಯಾಣ, ಆ ಕ್ಷಣಗಳು ತುಂಬ ಸುಖಕರವಾಗಿರುತ್ತೆ. ಏನಂತೀಯ? ಇದಕ್ಕೆ ನಿಮ್ಮೂರ ಕಡೆ ಏನು ಹೇಳಲ್ವಾ? ಅಲ್ವಾ? ಇದಕ್ಕೆ ತಾನೆ ಈ ಅನು ಯಾವತ್ತೋ ಸೋತು ಶರಣಾಗಿದ್ದು. ಪದೇ ಪದೇ ಕೇಳೋದೇನಿದೆ? ನಿಮ್ಮವ್ರೆ ಅಲ್ವಾ? ನಾನ್ ಹೇಳಿಲ್ವಾ ನಿಮ್ಗೆ, ನೀವ್ ಎಲ್ಲೇ ಹೋದ್ರು ಜೇಂಡೆ ಸರ್ ನಿಮ್ಮನ್ನ ಕಂಡು ಹಿಡಿತಾರೆ ಅಂತ? ಯಾವಾಗ ಪ್ಲೇನ್ ಬೆಂಗಳೂರಲ್ಲಿ ಲ್ಯಾಂಡ್ ಆಗಲ್ಲ ಅಂತ ಗೊತ್ತಾಯ್ತು, ಆವಾಗಲೇ ಜೇಂಡೆ ನನ್ನನ್ನು ಪತ್ತೆ ಹಿಡಿದಿದ್ದಾನೆ ಅಂತ ಗೊತ್ತಾಯ್ತು. ನನ್ನ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ಅವನು ನಿಯಂತ್ರಣ ಮಾಡೋದಕ್ಕೆ ಶುರು ಮಾಡ್ತಾನೆ. ಜಗತ್ತನ್ನೇ ಮರೆತು ಆಕಾಶದಲ್ಲಿ ತೇಲಾಡೋಣ ಅಂತಂದೆ. ಆದರೆ ನನ್ನ ಸೂತ್ರ ಇಲ್ಲಿ ಭೂಮಿ ಮೇಲೆ ಜೇಂಡೆ ಕೈಲಿದೆ. ಏನೋ ಟೆಕ್ನಿಕಲ್ ರೀಸನ್ ಇಂದ ಪ್ಲೇನ್ ಅಲ್ಲಿ ಲ್ಯಾಂಡ್ ಆಗ್ತಿಲ್ಲ ಅಂತ ಅನ್ಕೊಂಡೆ. ಇದೆಲ್ಲ ಜೇಂಡೆ ಸರ್ ಅರೇಂಜ್ಮೆಂಟಾ ಸರ್? ಏನು ಇದನ್ನೆಲ್ಲ ಅವನು ಯಾಕೆ ಮಾಡ್ತಿದ್ದಾನೋ? ಯಾಕೆ ಬೈಕೋತಿದ್ದೀರ ಸರ್? ಅವ್ರು ಮಾಡೋದೆಲ್ಲ ನಿಮ್ ಒಳ್ಳೇದಕ್ಕೆ. ನನಗೆ ಆರ್ಯ ಸರ್ ಸೇಫ್ಟಿನೇ ಮುಖ್ಯ. ನೀನು ಅವನ್ನೇ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಅತ್ತೆ ಸೊಸೆ ಸರಿಯಾಗಿದ್ದೀರಾ? ಅತ್ತೆ ಸೊಸೆನಾ? ನಮ್ಮಮ್ಮನೂ ಅವನಿಗೆ ವೋಟ್ ಹಾಕ್ತಾರೆ. ನಿಮ್ದೇ ಮೆಜಾರಿಟಿ. ಸರಿ, ಹೇಗಿದ್ರು 24 ಗಂಟೆ ನಿನಗೆ ಕೊಟ್ಟಿದ್ದೀನಲ್ಲ, ನಿನ್ನ ಆಸೆಗಳು ಏನೇನಿದಾವೋ ಎಲ್ಲಾನು ತೀರಿಸ್ಕೊಂಡ್ಬಿಡು. ದೊಡ್ಡ ಆಸೆ ಏನಿಲ್ಲ ಸರ್, ಕಣ್ಮುಂದೆ ಇರೋ ಮುಂದಿನ ದಾರಿನ ಕೈ ಹಿಡಿದು ಕೊನೆವರೆಗೂ ನಡಿಬೇಕು. ನೆಕ್ಸ್ಟ್ ಅಪ್ಡೇಟ್ ಸಿಗೋವರೆಗೂ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ. ನಿನಗೆ ಪರವಾಗಿಲ್ಲ ತಾನೆ? ಹೇಳಿದ್ನಲ್ಲ ಸರ್, ನಿಮ್ ಜೊತೆಗಿದ್ರೆ ನನಗೇನಾದ್ರೂ ಓಕೆ. ಸರಿ, ಬಾ ಕೂತ್ಕೋ.
ಮೊದ್ಲು ನೀವು ಕೂತ್ಕೊಳ್ಳಿ. ಲೇಡೀಸ್ ಫಸ್ಟ್. ಕೂತ್ಕೊ. ಕೂತ್ಕೊಳ್ಳಿ. ಇಲ್ಲ, ನೀನು ಕೂತ್ಕೊ. ಮೈಸೂರು ಹೋಗ್ತಾ ಇದೀವಿ. ಏನು ಪ್ರಾಬ್ಲಮ್ ಇಲ್ಲ ತಾನೆ? ನಿದ್ರೆ ಗಿದ್ರೆ ಏನು ತೊಂದರೆ ಇಲ್ಲಲ್ಲ? లేదు సార్, పోవచ్చు. ನನಗೋಸ್ಕರನೇ ಇಲ್ಲಿಟ್ಟಿರೋ ಹಾಗೆ ಎಷ್ಟು ಕರೆಕ್ಟಾಗಿ ಹೊಂದುತ್ತಿದೆ ಈ ಡ್ರೆಸ್. ಮಾನಸಿ ಅಕ್ಕಾದಿರ್ಬೋದಾ? ಇದು ಅವ್ರ ಸೈಜ್ ಅಲ್ಲ ಅನ್ಸುತ್ತೆ.
ಸರ್ ಚೇಂಜ್ ಇಲ್ವಾ? ಸರ್ ಏರ್ಟಿಗೆ ಇಷ್ಟೊಂದು ದುಡ್ಡು ಕೊಟ್ಟರೆ ನನ್ನ ಸೈಕಲ್ಲೇ ನಿಮಗೆ ಕೊಡಬೇಕಾಗುತ್ತೆ. ಚೇಂಜ್ ಇಲ್ಲ ಸರ್. ಪರವಾಗಿಲ್ಲ, ತಗೊಳ್ಳಿ. ಚೇಂಜ್ ಕೊಡೋದೇನೂ ಬೇಕಾಗಿಲ್ಲ. ನಮಗೊಂದಿಷ್ಟು ಕನಸುಗಳನ್ನು ಕೊಟ್ರಿ, ಅಷ್ಟು ಸಾಕು. ಕನ್ಸ? ನನ್ನ ಮನಸ್ಸಲ್ಲಿ ನಾನೇನು ಅನ್ಕೊಂಡು ಅದೇ ನೀನು ಅನ್ಕೊಂಡೆ ಅಲ್ವಾ? ಸರ್, ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ. ಹಲೋ, ಹರ್ಷ ಸರ್ಗೆ ಗಾಡಿ ಕಳಿಸಿದ್ದೆ, ಹೊಟ್ರಾ? ಎಲ್ಲಿದ್ದಾರಂತೆ? ಸರ್, ಅದನ್ನು ಹೇಳೋಕ್ಕೆ ಫೋನ್ ಮಾಡಿದೆ. ನಾವು ಕಳಿಸಿದ ಕಾರಲ್ಲಿ ಹರ್ಷ ಸರ್ ಬರ್ತಿಲ್ಲ, ಅವ್ರ ಕಾರಲ್ಲೇ ಹೊರಟ್ಬಿಟ್ಟಿದ್ದಾರೆ. ಏನ? ಹೌದು ಸರ್, ಈಗಾಗಲೇ ಅವರು ಮೈಸೂರು ಹತ್ತತ್ರ ತಲುಪಿರ್ತಾರೆ. ಅವ್ರು ಯಾವ್ಯಾವ ದಾರಿಲಿ ಹೋಗ್ತಾ ಇದ್ದಾರೋ ಅದನ್ನ ನೋಡ್ಕೊಂಡು ಇಮಿಡಿಯೇಟ್ ಆಗಿ ಅಪ್ಡೇಟ್ ಮಾಡ್ತಾರೆ. ಇದು ನಿನ್ನ ಕೋಣೆ, ಹಾಯಾಗಿ ನಿದ್ದೆ ಮಾಡು. ನೀವು? ನಾನು ಪಕ್ಕದ ಕೋಣೆಯಲ್ಲಿ ಮಲ್ಕೋತೀನಿ. ಪಕ್ಕದಲ್ಲೇ ಇರ್ತೀರಾ ಅಲ್ವಾ ಸರ್? ಯಾಕೆ, ಒಬ್ಬಳೆ ಮಲ್ಗೋಗಿ ಭಯನಾ? ಮಿಡಲ್ ಕ್ಲಾಸ್ ಮನೆಗಳಲ್ಲಿ ರೂಮ್ ಅನ್ನೋ ಕಾನ್ಸೆಪ್ಟ್ ಇದ್ರು ಎಲ್ರು ಮಲ್ಗೋದೆ ಹಾಲಲ್ಲಿ. ಇವತ್ತಿನವರೆಗೂ ನಾನು ಅಪ್ಪ ಅಮ್ಮನ ಜೊತೆ ಮಲ್ಗಿನೇ ಅಭ್ಯಾಸ. ಕೆಟ್ಟ ಕನ್ಸು ಬಿದ್ದಾಗ ಅಮ್ಮನ ತಪ್ಕೋತಾ ಇದ್ದೆ, ಅಪ್ಪ ಸಮಾಧಾನ ಮಾಡ್ತಿದ್ರು. ಈಗ ಒಬ್ಳೆ ಅಂದ್ರೆ ಸ್ವಲ್ಪ ಭಯನೇ ಸರ್. ಈಗೇನು ತಪ್ಕೊಳ್ಳೋಕೆ ಜೊತೆಗೆ ನಾನೇ ಇರಬೇಕು ಅಂತ ಸುತ್ತಿ ಬಳಸಿ ಹೇಳ್ತಿದ್ಯಾ? ನಾನು ಪಕ್ಕದ ಕೋಣೆಯಲ್ಲೇ ಇರ್ತೀನಿ. ನಾನು ಏನೇ ಇದ್ರು ಏನೇ ಬೇಕಿದ್ರು ನನ್ನನ್ನು ಕರಿ, ನಾನು ನನ್ನ ಕೋಣೆ ಬಾಗಿಲು ತೆಗೆದೇ ಇರ್ತೀನಿ, ಸರಿನಾ? ಇವತ್ತು ಬೇರೆ ಏನು ಆಯ್ಕೆನೇ ಇಲ್ಲದೆ ಇಲ್ಲೇ ಉಳ್ಕೊಳ್ಳೋ ಹಾಗಾಯಿತು. ಆದರೆ ನಾಳೆ ಹುಟ್ಟೋ ಸೂರ್ಯ ನಮಗೋಸ್ಕರ ವೆಲ್ ಪ್ಲ್ಯಾಂಡ್ ಆಗಿ ಹುಡ್ತಾ ಇದ್ದಾನೆ. ನಾಳೆ ನಿನಗೋಸ್ಕರ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನ್ ಸರ್ಪ್ರೈಸ್ ಸರ್? ಅರೆ, ಸರ್ಪ್ರೈಸ್ ಏನು ಅಂತ ಹೇಳಿದ್ರೆ ಅದು ಸರ್ಪ್ರೈಸೇ ಉಳಿಯತ್ತಾ? ಇಟ್ಸ್ ಅ ಸರ್ಪ್ರೈಸ್. ಬಟ್ ಟ್ರಸ್ಟ್ ಮೀ, ಯು ಆರ್ ಗೋಯಿಂಗ್ ಟು ಲೈಕ್ ಇಟ್. ನೀವು ಹೀಗೆ ಹೇಳಿದ್ರೆ ನಿದ್ದೆ ಬಂದಂಗೆ. ಹೋಗಿ ಸರ್. ಇಷ್ಟು ಹೇಳಬಾರ್ದಾಗಿತ್ತು ನಾನು. ಎನಿ ಹೌ,
ಗುಡ್ ನೈಟ್. ನೀವು ಮಲ್ಕೊಳ್ಳಿ ಸರ್, ಎತ್ತಿರ್ಬೇಡಿ. ನಾನು ನನ್ನ ಕೋಣೆಗೆ ಹೋಗಿ ಲೈಟ್ ಆನ್ ಮಾಡಿ ಆಫ್ ಮಾಡಿದೆ ಅಂತಂದರೆ ನಾನು ಮಲಗಿದೆ ಅಂತ. ಸರ್, 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 ಶಾಸ್ತ್ರೀಯ ಸಂಗೀತ ಕೇಳುವಾಗ ಈ ಅಶಾಸ್ತ್ರೀಯ ಕರೆ ಮಾಡ್ತಾನಲ್ಲ ಈ ಜಲಂಧರ. ಹಲೋ ಗುರುಗಳೇ, ನಿಮ್ಮ ಐಡಿಯಾ ಪಕ್ಕ ವರ್ಕೌಟ್ ಆಗ್ತಿದೆ. ನಿಮ್ ಮಂತ್ರ ಈ ಬಾರಿ ಫಲಿಸ್ಲೇಬೇಕು. ಫಲ್ಸೆ ಫಲಿಸುತ್ತೆ. ನೀವ್ ಹೇಳ್ದಂಗ್ ಸ್ವಲ್ಪ ಚುರುಕ್ ಮೂಡ್ಸಿದ ಕೂಡ್ಲೆ ಆ ಜೇಂಡೆ ಅವನ್ ಗೆಳೆಯನ್ ಮೈಸೂರಿಗೆ ಕಳಿಸ್ಬಿಟ್ಟಿದ್ದಾನೆ. ಮೈಸೂರು ಮಹಾರಾಜರ ಊರು. ಹಾಗಂತ ಅಲ್ಲಿಗೆ ಹೋದವ್ರು ಎಲ್ಲಾ ಮಹಾರಾಜರಲ್ಲ ಅಲ್ವಾ ಗುರುಗಳೇ? ಅದ್ರಲ್ಲೂ ಆರ್ಯವರ್ಧನ್ ಅಂತೂ ಅಲ್ವೇ ಅಲ್ಲ. ಅವನು ಮೋಸಗಾರ, ಕಪಟಿ ಅವನು. ಈ ಚಿತ್ತರಂಜನ್ ರಾಜರಿಗೆ ರಾಜ, ಕಪಟಿಗೆ ಕಪಟಿ, ದಾಸಂಗೆ ದಾಸಯ್ಯ ಕಣೋ ಜಲಂಧರ. ಹೇಳು. ಸರಿ, ವಿಷಯಕ್ಕೆ ಬರ್ತೀನಿ ಗುರುಗಳೇ. ನೀವ್ ಹೇಳ್ದಂಗೆ ಈಗ ಜಿಂಡೆ ಗಮನ ಮತ್ತೆ ನಾನು ಈ ಕಡೆ ಸೆಳಿತೀನಿ. ಇಂತ ಒಳ್ಳೆ ಐಡಿಯಾ ಫಲಿಸಿದ್ರೆ ಈ ಸಲ ನಾನ್ ನಿನಗೆ ಗುರು ದಕ್ಷಿಣೆ ಕೊಡ್ಲೇಬೇಕು ಅಲ್ವಾ? 21 ವರ್ಷ ಜೈಲಲ್ಲಿ ಕೊಟ್ಟ ಗುರು ಸೇವೆಗೆ ಯಾವಾಗ ಸಿಗತ್ತೆ ದಕ್ಷಿಣೆ? ಮೊದ್ಲು ನಾನ್ ಜೈಲಲ್ಲಿ ಕೊಟ್ಟ ಸಲಹೆಗೆ ಬಾಕಿ ಕೊಡು. ನಿನ್ನ ಕಾರ್ಯ ಸಾಧನೆ ಆದ್ಮೇಲೆ ಬಾ, ಇಬ್ರು ಕವಳ ಹಾಕ್ತಾ ಬಾಕಿ ವಿಷಯ ಮಾತಾಡೋಣ. ನಾನೀಗ ಹಾಸನಕ್ಕೆ ಹೋಗ್ಬೇಕಾಗಿದೆ. ಈ ಸಮಯದಲ್ಲಿ ಬಸ್ಗಳಿದೆಯೋ ಇಲ್ವೋ ಗೊತ್ತಿಲ್ಲ. ಹಾಸನಕ್ಕೆ ನಾನೇ ವ್ಯವಸ್ಥೆ ಮಾಡ್ತೀನಿ. ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂತೀಯ ಗುರು? ನೀನು ನಿನ್ನ ಬದ್ದಳಿಕೆಯಿಂದ ನನಗೆ ಒಂದೊಂದೇ ಐಡಿಯಾಸ್ ಕೊಡ್ತಾ ಹೋಗು, ಅಷ್ಟೇ ಸಾಕು. ಸದ್ಯಕ್ಕೆ ಯಾವ್ದೋ ಬಸ್ ಬರ್ತಾ ಇದೆ, ಮುಂದೆ ಸಿಗೋಣ.
ನೀನೊಬ್ಬ ಅಲೆಮಾರಿ. ಮತ್ ಯಾವಾಗ ಸಿಗ್ತೀಯೋ, ಎಲ್ಲಿರ್ತೀಯೋ, ಎಲ್ಲಿ ಹೋಗ್ತೀಯೋ ಆ ಭಗವಂತ ಒಬ್ನಿಗೆ ಗೊತ್ತು. ಶೀಘ್ರದಲ್ಲೇ ಸಿಗೋಣ ಜಲಂಧರ್. Will you marry me? Will you marry me? ಮನ್ಸಿಂದ ನಾನೀಗ ಆಲ್ರೆಡಿ ನಿಮ್ಮನ್ನ ಮದುವೆ ಆಗ್ಬಿಟ್ಟಿದ್ದೀನಿ. ಇನ್ನು ಹೇಳೋದಕ್ಕೆ ಏನೂ ಇಲ್ಲ ಸರ್. ಹಾಗಿದ್ರೆ ನಿನಗೋಸ್ಕರ ತಗೊಂಡಿರೋ ಈ ಉಂಗುರನ ಮತ್ತೆ ನಿನಗೆ ತೋರಿಸ್ಬೋದಾ? ಯಾರಿಗೂ ಇಂಥ ಚಾನ್ಸ್ ಸಿಕ್ಕಿರಲ್ಲ ಅಲ್ವಾ? 2ನೇ ಸಲ ಪ್ರಪೋಸಲ್ ಮಾಡಿಸ್ಕೊಳ್ಳೋ ಭಾಗ್ಯ. ಅನು ಈಸ್ ಲಕ್ಕಿ. So am I. Tell me, Anu. Will you marry me? Will you marry me? ಇನ್ನು ತಡ ಮಾಡೋದು ಬೇಡ. ಮದುವೆ ದಿನಾಂಕ ನಿಶ್ಚಯಿಸೋಣ. ಮದುವೆ ಡೇಟಾ ಯಾಕೆ, ಏನಾಯ್ತು? ನೀವಿದನ್ನ ಹೇಳ್ತಿದ್ದೀರಾ ಅಂತ ನಂಬೋದಕ್ಕೆ. ಓ ಸಾರಿ, ನಂಬಕ್ಕಾಗ್ತಿಲ್ಲ ಅಂತ ಇನ್ಮೇಲೆ ಹೇಳಲ್ಲ. ನಂಬಿಕೆನೇ ಅಲ್ಲ, ಅದರಲ್ಲೂ ಆರ್ಯವರ್ಧನ್ ಇರೋ ಜಾಗದಲ್ಲಿ ನಂಬಿಕೆ ಇದ್ದೇ ಇರುತ್ತೆ. ಐ ಟ್ರಸ್ಟ್ ಯು ಸರ್. ಇನ್ನು ಯಾವ ಹಗಲು ಯಾವ ರಾತ್ರಿನೂ ನಿನ್ನನ್ನು ಬಿಟ್ಟು ಕಳೆಯೋಕೆ ನನಗಿಷ್ಟ ಇಲ್ಲ. ಮತ್ತೆ ಹೀಗೇನಾದ್ರೂ ಬಿಟ್ಟು ಬಂದ್ರೆ ಚೆನ್ನಾಗಿರಲ್ಲ. ಗೊತ್ತು, ಇಲ್ಲಾಂದ್ರೆ ಮತ್ತೆ ಹೊಡೆಸ್ಕೋಬೇಕಾಗತ್ತೆ. ಆದ್ರೆ ಒಂದ್ ಮಾತು ಹೇಳ, ನೀನು ಹೊಡೆದ್ರೆ ಅದೇನೋ ಒಂಥರ ಖುಷಿ. ಹರ್ಷ ಸರ್, ನೀವ್ ಯಾಕೆ ಇಲ್ಲಿ ಸಿಕ್ಕಾಕೊಂಡಿದ್ದೀರಾ? ಮೇನ್ ರೋಡಲ್ಲಿ ಹೋಗ್ಬೇಕಾಗಿತ್ತಾನೆ. ಅದು ರೋಡು. ಏಯ್,
ನೀನ್ ಗಾಡಿ ತಗೊಂಡು ಮನೆಗೆ ಹೋಗುವ. ಹರ್ಷ ಸರ್, ನೀವು ನನ್ನ ಜೊತೆಲಿ ಬನ್ನಿ. ಯಾಕೆ ಜಂಡೆ ನೀ ಪ್ರಾಬ್ಲಮ್? ನಾ ಹೇಳ್ತೀನಿ, ದಯವಿಟ್ಟು ನನ್ನ ಜೊತೆ ಬನ್ನಿ. ತುಂಬಾ ತಡವಾಗಿದೆ, ಇಲ್ಲೆಲ್ಲೂ ಹೇಳಕ್ಕಾಗೋದಿಲ್ಲ. ಬನ್ನಿ. ಜಂಡೆ, ದಾದಾ ಬಗ್ಗೆ ನೀವೇನು ಮುಚ್ಚಿಡ್ತಿಲ್ಲ ತಾನೆ? ಐ ಹೋಪ್ ಈಸ್ ಸೇಫ್. ಹೌದು ಸರ್, ಅದೆಲ್ಲ ಇಲ್ಲಿ ಚರ್ಚೆ ಮಾಡೋ ವಿಷಯ ಅಲ್ಲ. ಮೊದಲು ನಾವು ಮೇನ್ ರೋಡ್ ತಲುಪೋಣ. ಬೇಗ ಬನ್ನಿ ಪ್ಲೀಸ್. ಏನ್ ಮಾಡೋದು ಕಷ್ಟನಾ ನಿಮ್ಗೆ? ಹಾಗಿದ್ರೆ ನಿಮ್ ಗಡ್ಡದಿಂದ ಇರೋ ರಹಸ್ಯ ಇದೇನಾ? ಮಿಸ್ಟರ್ ಆರ್ಯವರ್ಧನ್ ಅವರ ಈ ಸುಂದರವಾದ ಬೆಲೆ ಕಟ್ಟಲಾಗದ ಪ್ರೈಸ್ಲೆಸ್ ಗಡ್ಡದ ಹಿಂದಿನ ರಹಸ್ಯ ಅವ್ರಿಗೆ ಶೇವ್ ಮಾಡ್ಕೊಳ್ಳೋದಂದ್ರೆ ಕಷ್ಟ. ನಗಬೇಡ ಅನು, ಪ್ಲೀಸ್ ಕಮ್ ಆನ್. ಸೊ ವಾಟ್? ಓಕೆ ಓಕೆ, ಸೀರಿಯಸ್. ಆಮೇಲೆ ನೆಕ್ಸ್ಟ್ ಪ್ರಶ್ನೆ, ಜಾಸ್ತಿ ಯೋಚನೆ ಮಾಡೋ ಹಾಗಿಲ್ಲ. ನೀವು ಯಾವತ್ತಾದ್ರೂ ಏನಾದ್ರೂ ಕತ್ತಿದ್ದೀರಾ? ಇಲ್ಲ ಅನು. ನಾನ್ ಕತ್ತಿದ್ದೀನಿ. ಚಾಪೀಸ್ ಅಮ್ಮನ್ ಸಾಸಿವೆ ಡಬ್ಬಿಲಿ ಕಾಸು. ನಾನು ಹೃದಯ ಬಿಟ್ಬಿಟ್ಟೆ. ನೀವು ನಂದ್ಕಂದ್ರಲ್ಲ, ಅದಕ್ಕಿದು ಸರಿ ಹೋಯ್ತು. ಸರಿ, ನೆಕ್ಸ್ಟ್ ಪ್ರಶ್ನೆ, ನೀವು ಯಾವತ್ತಾದ್ರೂ ಹತ್ತಿದ್ದೀರಾ? ತುಂಬಾ ಸಲ, ಬಹಳ ಹೊತ್ತು, ತುಂಬಾ ಹತ್ತಿದ್ದೀನಿ ನಾನು ನಕ್ಕಿರೋದ್ಕಿಂತ ಹತ್ತಿರೋದೇ ಹೆಚ್ಚು. ನಿನ್ನ ಹತ್ರ ಹೀಗೆ ಮಾತಾಡ್ತಾ ಇದ್ರೆ ಮತ್ತೆ ಹೇಳ್ತೀನಿ ನಾನು. ಅಯ್ಯೋ, ಸಂತೋಷಕ್ಕೆ. ಜಗತ್ತಿಗೆ ನಾನು ಹೇಗೆ ಕಾಣ್ತೀನೋ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಮುಂದೆ ನಾನು ಯಾವತ್ತೂ ಸಣ್ಣವನಾಗೇ ಇರೋದಕ್ಕೆ ಇಷ್ಟಪಡ್ತೀನಿ. ನಿನ್ನ ಜೊತೆಲೇ ಇರ್ತೀಯ ಅಂತಂದರೆ ಬಹುಶಃ ನನ್ನ ಬದುಕಲ್ಲಿ ಇನ್ಯಾವತ್ತೂ ಅಳುಗೆ ಸ್ಥಾನನೇ ಇಲ್ಲ. ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ. ಆಗ್ಲಿಂದ ನಾನೇ ನಿಮ್ಮನ್ನ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ನನ್ನನ್ನೇನೂ ಕೇಳಲ್ವಾ? ಸರಿ, ಹೇಳು. ಕೇಳಿ ಮತ್ತೆ. ನಾನು ಹಾಡ್ತಾಳ? ಹಾಡ್ತಾಳೆ, ಆದರೆ ಯಾರೂ ಕೇಳೋಕ್ಕಾಗಲ್ಲ, ಅಷ್ಟು ಕೆಟ್ಟಾಗಿರುತ್ತೆ. ನನಗೋಸ್ಕರ ಹಾಡನ್ನು? ಬೇಡ ಸರ್, ಪ್ಲೀಸ್. ಕೊನೆ ಪಕ್ಷ ಯಾವುದಾದ್ರೂ ಹಾಡಿನ ಪಲ್ಲವಿ, ಅನುಪಲ್ಲವಿ. ಬೇಡ ಸರ್, ಪ್ಲೀಸ್. ಸರಿ, ಈ ಅನುಗೆ ಏನಂದ್ರೆ ಭಯ? ಮಾತ್ಸ್ ಅಂದ್ರೆ ಭಯ. ಈಗಲೂ ಯಾರಾದ್ರೂ 34ರಲ್ಲಿ 17 ಕಳೆದ್ರೆ ಎಷ್ಟು ಅಂತ ಕೇಳಿದ್ರೆ ಕ್ಯಾಲ್ಕುಲೇಟರ್ ತಗೋತೀನಿ. ಈಗ ನನಗೆ ಗೊತ್ತಾಯ್ತು ನೀನು ನನ್ನನ್ನು ಹೇಗೆ ಒಪ್ಕೊಂಡೆ ಅಂತ. ನಮ್ಮಿಬ್ಬರ ಮಧ್ಯೆ ಇರೋ ವಯಸ್ಸಿನ ಅಂತರದ ಲೆಕ್ಕ ನನಗೆ ಮಾಡೋದು ಬಂದಿಲ್ಲ ಅಲ್ವಾ? ಸುಮ್ಮನೆ ತಮಾಷೆಗೆ ಹೇಳಿದೆ ಅದು. ಒಂದು ವೇಳೆ ಈ ಆರ್ಯವರ್ಧನ್ ಅನ್ನೋ ವ್ಯಕ್ತಿ ನಿನ್ನ ಜೀವನದಲ್ಲಿ ಬಂದಿಲ್ಲ ಅಂತ ಇದ್ದಿದ್ದರೆ ಈ ಕ್ಷಣದಲ್ಲಿ ನೀನೇನು ಮಾಡ್ತಿದ್ದೆ?
ಮಾಡ್ತಿರ್ಬೋದು, ನಿದ್ದೆ ಮಾಡ್ತಿದ್ದಿರ್ಬೋದು. ನೋಡಿ, ನೀವು ಬಂದಿರೋದಕ್ಕೆ ಲೈಫ್ ಇಷ್ಟೊಂದು ಕಲರ್ಫುಲ್ ಆಗಿರೋದು. ನಾರ್ಮಲ್ ಬದುಕಲ್ಲಿ ಮಧ್ಯರಾತ್ರಿ ಈ ಥರ ಲೈಟಿಂಗ್ಸ್ ಎಲ್ಲ ಮಾಡಿ ಉಂಗುರ ಹಿಡ್ಕೊಂಡು ವಿಲ್ ಯು ಮ್ಯಾರಿ ಮೀ ಅಂತ ಕೇಳೋ ಸೀನೆಲ್ಲ ಇರುತ್ತಾ ಹೇಳಿ? ಆರ್ಯವರ್ಧನ್ ಅನ್ನೋ ವ್ಯಕ್ತಿ ನನ್ನ ಲೈಫಲ್ಲಿ ಬಂದಿರೋದಕ್ಕೆ ಈ ರಾತ್ರಿ ಇಷ್ಟೊಂದು ಸ್ಪೆಷಲ್ ಆಗಿರೋದು. ಇಷ್ಟೊತ್ತಾದ್ರೂ ಬಸ್ಸೇ ಬಂದಿಲ್ಲ. ಛೇ, ಅಮ್ಮ ಹಿಂಗ್ ದಿಢೀರಂತ ಊರಿಗೆ ಹೋಗ್ತಿರೋದು ಯಾಕೆ? ನನ್ಗೆ ಯಾವುದೇ ಕೆಲಸನೂ ಬಲವಂತವಾಗಿ ಮಾಡು ಅಂದ್ರೆ ಇಷ್ಟ ಆಗೋದಿಲ್ಲ. ಬೇಕಿದ್ರೆ ನೀ ಹೋಗು, ನಾ ಇಲ್ಲೇ ಇರ್ತೀನಿ. ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಂದ್ರೆ ಸರಿ. ನಿನ್ ಪಾಡಿಗೆ ನೀ ಇದ್ದೋಳ್ನ ಆ ಪೊಲೀಸಪ್ಪ ಕರೆದಿದ್ಯಾತಕ್ಕೆ? ಆ ಪೊಲೀಸರು ನನ್ನನ್ನು ತನಿಖೆ ಬೇರೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಇದೆಲ್ಲ ಬೇಕಾ ನಮ್ಗೆ? ರೋಡ್ ಕೊನೆಯಲ್ಲಿ ಪೊಲೀಸ್ನವ್ರು ನಿಂತಿದ್ದಾರೆ ಅಂದ್ರೆ 3 ರೋಡ್ ದಾಟ್ಕೊಂಡು ಹೋಗುವಂತ ಜನ ನಾವು. ಆ ಸಿರಿಮನೆಯವ್ರ ತರ ಗಟ್ಟಿಗ್ರ ಹೇಳು ನೀನೆ. ಅದೇ ಅನ್ಕೊಂಡೆ, ಇಷ್ಟೊತ್ತಾದ್ರೂ ಯಾಕೆ ಅವ್ರ ಬಗ್ಗೆ ಮಾತಾಡ್ಲಿಲ್ಲ ಅಂತ. ನಿನಗ್ ಪ್ರಾಬ್ಲಮ್ ಬಗ್ಗೆ ಮಾತಾಡೋದ್ಕಿಂತ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋದ್ರಲ್ಲೇ ಖುಷಿ ಅಲ್ವಾ? ಏನಾದ್ರು ಅನ್ಕೊಳೆ, ನಿಜ ಹೇಳಿದ್ರೆ ಎಲ್ರಿಗೂ ಕಷ್ಟನೇ. ಇವಾಗೇನು, ಆ ಪೊಲೀಸ್ ಕರೆದಾಗ ನಾನು ಹೋಗ್ಬಾರ್ದಿತ್ತಾ? ಇದು ಅನು ವಿಷಯ ಅಮ್ಮ, ನಾ ಹೆಂಗ್ ಹೋಗದೆ ಇರ್ಲಿ? ಅಲ್ಲ ಕಣೆ, ಅವ್ರ ಅಪ್ಪ ಅಮ್ಮನೆ ಆರಾಮಾಗಿರ್ಬೇಕಾದ್ರೆ ನಿನಗೆ ಅದಕ್ಕೆ ಪೊಲೀಸು, ಕೇಸು, ನಾಪತ್ತೆ ಎಲ್ಲ? ಆ ಆರ್ಯವರ್ಧನ್ ಅವ್ರು ಕಾಣ್ಲಿಲ್ಲ ಅಂದ್ರೆ ಪೇಪರ್ನವರು, ನ್ಯೂಸ್ನವರು ಸುಮ್ನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ನೀನೇ ಏನೋ ಸುಳ್ಳು ಹೇಳಿ ಎಲ್ಲೋ ಸುತ್ತಾಡಕ್ ಹೋಗಿದ್ಯಾ ಅನ್ಸತ್ತೆ. ಹೌದೌದು, ಈ ಕೋವಿಡ್ ಟೈಮಲ್ಲಿ ಗೋವಾ, ಮುಂಬೈ ಅಂತ ಸುತ್ತಾಡ್ಕೊಂಡ್ ಬಂದೆ. ಮತ್ತಿನ್ನೇನಮ್ಮ ನೀನ್ ಮಾತಾಡೋದು? ನಾನು ಒಬ್ಳೆ ಎಲ್ಲಿ ಅಂತ ಸುತ್ತಾಡಕ್ ಹೋಗ್ಲಿ? ಓಹೋ, ಜೊತೆನಲ್ಲಿ ಯಾರಾದ್ರೂ ಇದ್ದಿದ್ರೆ ಸುತ್ತಾಡ್ಕೊಂಡ್ ಬರ್ತೀಯಾ ಅಂತ ಆಯ್ತು. ನಿಮ್ ಮಾವ ಹೇಳಿದ್ ಸರಿನೇ ಇದೆ ಕಣೆ. ಏನಂತ? ಮಗಳು ವಯಸ್ಸಿಗೆ ಬಂದಿದ್ದಾಳೆ, ಜೋಪಾನ ಅಂತ ಹೇಳಿದ್ರು. ಅದ್ ನಿಜಾನೇ. ನಿನಗ್ ನಿನ್ ಮಗಳ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾನ್ ತಾನೇ ಏನ್ ಮಾಡ್ಲಿ? ಬಿಡು. ಮಾತಗ್ ಮಾತ್ ಬೆಳೆಸ್ಬೇಡ, ಹುಷಾರು. ಅಮ್ಮ, ಯಾರ್ಗೆ ಫೋನ್ ಮಾಡ್ತಿರೋದು? ಅನುಗೆ. The number you're calling is switched off right now. Please try later. ಛೇ, ಸ್ವಿಚ್ ಆಫ್. ಅವಳು ಮತ್ತೆ ನನ್ನ ಕೈಗೆ ಸಿಗ್ಲಿ ಅವಳಿಗಿತೆ. ಹೇಳ್ದೆ ಕೇಳ್ದೆ ಎಲ್ಲೋದ್ಲೋ ಏನೋ. ಆ ಪೊಲೀಸ್ ಅವನಂತೂ ಬಹಳ ವಿಚಿತ್ರ. ಅವನೇ ಏನೋ ಆಟ ಆಡ್ತಿದ್ದಾನೆ ಅನ್ಸುತ್ತೆ. ಒಂದ್ 10 ಕಿಲೋಮೀಟರ್ ಕೂರಕ್ ಹಿಂಗ ಆಡ್ತೀಯಲ್ಲ, ಹಿಂದೆ ಕುತ್ಕ ಬರಕ್ ನಿಂಗೇನ್ಲ ನೋವು? ನೋವಿಲ್ಲ ಅಣ್ಣ, ದಂಡಿಗೆ ಹೋಯ್ತಿದ ನೀನು, ಜೊತೆಗೆ ನಾನು ಯಾಕೆ? ಆಹಾ ಲವ್, ನಿಮ್ಮ ಅತ್ತಿಗೆ ಹೇಳೋದು ಕೇಳಿಸ್ಕೊಳ್ಳಿಲ್ವೇನಪ್ಪ? ನಾನು ಯಾವುದೇ ಸಮಸ್ಯೆಗೆ ತಲೆ ಹಾಕ್ದಂಗೆ ನಾನಾಯ್ತು ನನ್ನ ಕ್ಯಾಮೆ ಆಯ್ತು ಅಂತ ಇರ್ಬೇಕಂತೆ. ಅದ್ ನೋಡ್ಕೊಳ್ಳೋದು ನಿನ್ ಕ್ಯಾಮೆ. ಸರ್ ಹೋಯ್ತು. ಲವ್, ಈ ಕೊರೋನಾ ಅನ್ನೋದು ಬಂದ್ಬಿಟ್ಟು ಗಲ್ಡಿ ಮನೆಗಳೆಲ್ಲ ಮುಚ್ಚೋಯ್ತಾಬೇಕಲ್ಲ. ನಮ್ ಕಷ್ಟ ನಿನ್ಗೆ ಎಲ್ಲ ಗೊತ್ತು. ಪಕ್ಕದೂರಲ್ಲಿ ಎಲ್ಲ ಗಲ್ಡಿ ನಡೆಸ್ತಾವಂತೆ, ಉಸ್ತಾದ್ ಹೇಳಿದ್ರು. ಈಗ ಅದ್ ನೋಡಕ್ಕೆ ಹೊಂಟಿರೋದು. ಹಿಂಗೆ ಹೋದ್ರೆ ಮುಂದೆ ಜೀವನ ಹೆಂಗೆ ಅಂತ ಒಂದು ಅರ್ಥ ಆಯ್ತಲ್ಲಕಲ್ಲ. ಸೋಪ ಕೈ ತೊಳೆದ್ರೆ ಸತ್ತೋಗ ವೈರಸ್ಸು ಮನ್ಸನ್ ದೇಹದೊಳಗೆ ಸೇರ್ಕೊಬಿಟ್ರೆ ಏಟ್ ಕಷ್ಟ ಅಲ್ವ ರಮಣು? ಅದಕ್ಕೆ ನಮ್ ಗಲ್ಡಿ ಮನೇಲಿ ದೇಹನ್ ಸಂದಾಗ ನೋಡ್ಕೊಳ್ಳಿ ಅಂತ ಬಡ್ಕೊಳ್ಳೋದು. ಲೇ ಇದೇ ಕಲ್ಲ ದೇಗುಲ, ಇದು ಸಂದಾಕಿದ್ರೆ ಮಿಕ್ಕಿದ್ದೆಲ್ಲ. ಮನುಷ್ಯರು ಒಬ್ರಿಗೊಬ್ರು ಆನಂದವಾಗಿ ಬಾಯಿ ತುಂಬಾ ಮಾತಾಡಕ್ಕಾಗ್ದಂಗೂ ಆಗ್ಬಿಟ್ಟೈತೆ. ಇನ್ನೆಲ್ಲಿ ಮೈ ಕೈ ಮುಟ್ಟಿ ಕುಸ್ತಿ ಆಡೋದು?
ಎಲ್ಲ ಆಂಜನೇಯಪ್ಪನೇ ನೋಡ್ಕೋಬೇಕು. ಅಪ್ಪ ತಂದೆ ಬೇಗ ಸಂಜೀವನಿ ಕೊಟ್ಟು ಕಾಪಾಡಪ್ಪ. ಒಂದ್ ದಿವ್ಸ ಸ್ಯಾನೆ ಕೊರಿತೈತೆ ಕಣಣ. ಏನ್ಲ ಅದು? ಅವತ್ ನಮ್ ತೋಟಕ್ಕೆ ಬಂದಿದ್ದಲ್ಲ ಪೊಲೀಸಪ್ಪ, ಅವನು ಸರಿ ಇಲ್ಲ ಅಂತ ಅವ್ನು ನೋಡಿದ ಕ್ಷಣದಿಂದ ನನ್ ಮನ್ಸು ಹೇಳ್ತಾ ಇತ್ತು. ನಂಗುವೆ ಆ ವಯ್ಯನ್ ನೋಡ್ದಾಗಿಂದ ಹಂಗೆ ಅನಿಸ್ತೈತ್ಕಲ್ಲ. ಆದ್ರೆ ನಾನು ನೀನು ಏನ್ ಮಾಡೋದು ಹೇಳು? ನಮ್ ತವ ಸಾಕ್ಷಿ ಆಧಾರ ಏನೂ ಇಲ್ಲ. ಲೇ ದಡ್ಡ, ಮನ್ ಸಾಕ್ಷಿ ಅಂತ ಒಂದ್ ಐತಲ್ಲೋ, ಅದ್ರ ಮುಂದೆ ಯಾವುದು ಇಲ್ಲ. ಮುಂದೊಂದ್ ದಿವ್ಸ ಚಾನ್ಸ್ ಸಿಕ್ಕಾಗ ಆ ವಯ್ಯ ಸರಿ ಇಲ್ಲ ಅಂತ ಆವತ್ ಬಂದಿದ್ರಲ್ಲ ಅವ್ರ ತಪ್ಪು ಹೇಳ್ಬೇಕು. ನಾವಾದಷ್ಟು ಬೇಗ ಬೆಂಗಳೂರಿಗೆ ವಾಪಸ್ ಹೋಗ್ಬೇಕು. ಇಲ್ಲಿ ತುಂಬಾ ಹೊತ್ತಿರೋದು ಸೇಫ್ ಇಲ್ಲ ಅಲ್ವಾ ಅನು ಮೇಡಮ್? ಅಲ್ವಾ ಆರ್ಯ ಸರ್? ಝೇಂಡೆ, ನಾನು ಹೇಳ್ದೆ ಕೇಳದೆ ಬಂದಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ಯಾ? ನನ್ನಿಂದ ನಿಮ್ಮಿಬ್ರು ಮಧ್ಯೆ ಮನಸ್ತಾಪ ಆಯ್ತು. ಇದರಲ್ಲಿ ನಿಂದೇನೂ ತಪ್ಪಿಲ್ಲ ಅನು, ತಪ್ಪು ನಂದೆ. ನಾನೇ ಅವನು ತಿಳಿಸ್ಬೇಕಾಗಿತ್ತು. ಅಪ್ಪಿ ತಪ್ಪಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರು ನನಗೆ ಕೈ ರೇಖೆ ಭವಿಷ್ಯದಲ್ಲೆಲ್ಲ ನಂಬಿಕೆ ಇಲ್ಲ ಅನು. ಆದರೆ ಅದೇನೋ ಆಯುಷ್ಯ ರೇಖೆ ಅಂತಾರಲ್ಲ, ನೀನು ನನ್ನ ಜೊತೆ ಇದ್ರೆ ಅದೇ ನನ್ನ ಆಯುಷ್ಯ ರೇಖೆ. ರಮಣ, ಶಾನೆ ನೋವಾಯ್ತಾಯ್ತಾ? ಇಲ್ಲ ಕಲ್ಲ, ಐಸ್ ಗೆಡ್ಡೆ ಇಟ್ಬಿಟ್ಟು ಅದ್ರ ಮ್ಯಾಕ್ ತಂಡಾಯಿ ಉಯ್ದಂಗೆ ಆಯ್ತೈತೆ. ನಾನು ಹೇಳ್ದೆ ಆಗ್ಲೇ ಅವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗಿರ್ಲ ಅಂತ. ಏನೋ ಇಲ್ಲೇ ಬಾರಿ ಗೊತ್ತಿರೋರಂಗೆ ಕೂಗ್ಬೇಡಕ್ಕಲ್ಲ, ಆಸ್ಪತ್ರೆಗಿಂತ ಇದೇ ವಾಸಿ. ಅಲ್ಲಿಗೋಗ್ಬಿಟ್ರೆ ಆಮೇಲೆ ಅಪ್ಪ ಹಿಂಗೆ ಗೊತ್ತಾಗೋಯ್ತದೆ. ಓ ಪ್ಲೀಸ್ ಮಲ್ಕೊಳ್ಳಿ. ಪರವಾಗಿಲ್ಲ ಬಿಡಿ ಸರ್. ಸರ್, ಯಾಕೋ ಗೊತ್ತಿಲ್ಲ, ಇಡೀ ಗುಂಪಿನಾಗೆ ನೀವೊಬ್ಬರೇ ಸ್ಯಾನೆ ಪರಿಚಯದವರು ಅನ್ನಂಗೆ ಕಾಣ್ತೀರಿ. ಏನು ಸರ್ ಇದೆಲ್ಲ? ಏನು ನಡೀತೈತಿ ಇಲ್ಲಿ? ಒಬ್ಬ ಮನುಷ್ಯನ ಮ್ಯಾಕೆ ಗುಂಡಾರ್ಸೋದು ಅಂದ್ರೆ ಆಟೋನ್ ಸುಲಭನಾ? ಇದನ್ನೆಲ್ಲ ನಾನು ಸಿನಿಮಾದಾಗ ನೋಡಿದೆ. ಆಟಯ ನಿಮ್ಗಾಗಿರೋ ತೊಂದರೆಗೆ ಐ ಆಮ್ ವೆರಿ ಸಾರಿ. ಸರಿಯಾದ ಸಮಯಕ್ಕೆ ನೀವು ಬಂದ್ರಿ, ಅದಕ್ಕೆ ನಾನು ಹೇಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಏನು ಪರವಾಗಿಲ್ಲ ಬಿಡಿ ಸರ್. ಈ ಕುಸ್ತಿಲಿ ಎದುರಾಳಿಗಳಿಗೆ ನೋವಾಗಬಾರ್ದು ಅಂದ್ಬಿಟ್ಟು ನಾಜೂಕಾಗಿ ಪಂದ್ಯ ಆಡೋರು ನಾವು. ಇನ್ನು ಎದುರುಗಡೆ ಯಾರಿಗಾರ ಏನಾರು ಆಗ್ಬಿಟ್ರೆ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀವ? ಆಂಜನೇಯ ಮೆಚ್ಚಕ್ಕಿಲ್ಲ. ಆದ್ರೂ ನಂಗೊಂದು ಸಂಶಯ. ಏನು ಹೇಳಿ? ಈ ಕೈ ನೋಡಕ್ ಬಂದಿದ್ರಲ್ಲ ಡಾಕ್ಟ್ರು, ಅವರು ಈ ಗುಂಡೆಟ್ ಬಗ್ಗೆ ನಂತ ಏನೂ ಕೇಳಲಿಲ್ಲ. ಪೊಲೀಸು ಗೀಲೀಸು ಕೇಸು ಇದೆಲ್ಲ ಏನು ಹಾಕಿಲ್ವಾ? ಅದೆಲ್ಲ ಏನೂ ಆಗಲ್ಲ, ನಾನು ನೋಡ್ಕೋತೀನಿ. ನೀವು ಮಾಡಿರೋ ಉಪಕಾರಕ್ಕೆ ನಾನು ಜೀವನ ಪೂರ್ತಿ ಋಣಿಯಾಗಿರ್ಬೇಕು. ನನ್ನಿಂದ ಏನಾದರೂ ಸಹಾಯ ಬೇಕಿದ್ರೆ ಹೇಳಿ ಪ್ಲೀಸ್. ಸರ್, ಅವರು ಸಹಾಯ ಕೇಳೋಮಂತಂದವರಲ್ಲ, 4 ಜನಕ್ಕೆ ಸಹಾಯ ಮಾಡೋಮಂತಂದವರು. ಹುಲಿವಾಣ ಅಪ್ಪಣ್ಣ ಸಾಹೇಬ್ರು ಹೆಸರು ಕೇಳಿದ್ದೀರಾ? ಅಪ್ಪಣ್ಣ ಮಿನಿಸ್ಟರ್ ಆಗಿದ್ರಲ್ಲ ಅವರ? ಹಾ, ಅವರೇ. ಸುಮ್ಕಿರ್ಲ ಇರೋಣ. ಇವರು ಅಪ್ಪಣ್ಣ ಸಾಹೇಬ್ರ ಮಗ ರಾಮ.
ನೀವು ಮಾಜಿ ಮಿನಿಸ್ಟರ್ ಮಗನ. ಅದಕ್ಕೆ ಯಾಕೆ ನೀವು ಚಿಂತೆ ಮಾಡ್ತೀರಾ? ಅಲ್ಲ, ಈಗ ಈ ವಿಷಯ. ಅಯ್ಯೋ, ನೀವೇನು ದಿಗ್ಲು ಬೀಳ್ಬೇಡಿ. ಅಪ್ಪ ಹಿಂಗೆ ಯಾವ ಕಾರಣಕ್ಕೂ ಈ ವಿಷಯ ಗೊತ್ತಾಗಿಲ್ಲ. ಗೊತ್ತಾದ್ರೆ ನಿಮಗೆ ತೊಂದರೆ ಅನ್ನೋದಕ್ಕಿಂತ ನನಗೆ ತೊಂದರೆ ಜಾಸ್ತಿ. ಆದರೂ ನಿಮ್ಮ ಸೇಫ್ಟಿ ನನಗೆ ಮುಖ್ಯ. ಅಲ್ಲ ಸರ್, ಅವನು ಯಾವನು ಅಂತಕ ಎದ್ರ ಅವ್ರಿಗೆ ಗುಂಡು ಹೊಡೆದೇ ಬಿಡದ? ಒಸಿ ಮನ್ಸತ್ವ ಬೇಡವಾ? ಅಲ್ಲ, ಅವ್ರು ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ ಹೇಳಿ?